ಬೇರೆ ಕಿಡ್ನಾಪಿಂಗ್ ಅಂತ ಹೇಳ್ತಾ ಇದ್ರು. ಇದನ್ನೆಲ್ಲ ಕಡಿಮೆ ಮಾಡ್ಲಿಕ್ಕೆ ಅಥವಾ ಸಂಪೂರ್ಣವಾಗಿ ಈ ಸಮಾಜದಿಂದ ಬೇರು ಮಟ್ಟದಿಂದ ಒಗಿಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವಿ. ಅವರೀಗ ತಾವು ಕೊಟ್ಟ ಉತ್ತರ ಬಗ್ಗೆ ಅವರೆಲ್ಲ ವಿಷಯ ಹೇಳಿದ್ದಾರೆ, ವಿಷಯ ಉತ್ತರ ಕೊಟ್ಟಿದ್ದಾರೆ. ಇನ್ನೂ ಕೂಡ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಟೈಟನ್ ಮಾಡ್ಲಿಕ್ಕೆ ಅವ್ರ ಸಲಹೆ ಸೂಚನೆ ಇದೆ. ಒಂದು ಕರೆದು ಮಾತ್ರ ರೈಟಿಂಗ್ ಅಲ್ಲಿ ತಕೊಳ್ಳಿ. ಅದ್ರ ಜೊತೆಯಲ್ಲಿ ಅಧ್ಯಕ್ಷರೇ, ಮೊನ್ನೆ ತಾನೇ ತಮಗೂ ಗೊತ್ತು, ಮೊನ್ನೆ ತಾನೇ ನವೆಂಬರ್ 28ರಂದು ನಾವು ಅಕ್ಕಪಡೆ ಅಂತ ಮಾಡಿದೀವಿ ಅಧ್ಯಕ್ಷರೇ. ಇಡೀ ರಾಜ್ಯದಲ್ಲಿ 31 ಜಿಲ್ಲೆಯಲ್ಲಿ ಕಮಿಷನರೇಟ್ 5 ಕಡೆ ಅಕ್ಕಪಡೆ ಅಂತ ಮಾಡಿದೀವಿ. ಈ ಅಕ್ಕಪಡೆಯ ಕೆಲಸ ಮೇನ್ ಉದ್ದೇಶನೇ ಇದು ಸ್ಕೂಲ್ಗಳಿಗೆ ಹೋಗುತ್ತೆ. ತಾವು ಹೇಳ್ದ ಹಾಗೆ ರಿಲಿಜನ್ ಏನು ಇರುತ್ತೆ ಅಲ್ಲೂ ಕೂಡ ಇದು ಸುತ್ತಾಗ್ತದೆ. ಒಂದು ನಾನು ಈ ಸಭೆಯ ಮುಖಾಂತರ ಸಾರ್ವಜನಿಕರಲ್ಲಿ ಅಂತಂದ್ರೆ ಈ ಹೆಲ್ಪ್ ಲೈನ್ಗಳನ್ನ 1098 ನಮ್ಮ ಇಲಾಖೆ 24 ಗಂಟೆ ಚಾಲನೆ ಇರುವಂತಹ ಹೆಲ್ಪ್ ಲೈನು ಮತ್ತು ಅಕ್ಕಪಡೆಗೆ ಸಂಬಂಧಿಸಿದಂತೆ ಮಹಿಳಾ ಹೆಲ್ಪ್ ಲೈನ್ 181 ಮತ್ತು ಪೊಲೀಸ್ ಇಲಾಖೆಯ 112 ಈ ಹೆಲ್ಪ್ ಲೈನ್ಗಳನ್ನ ತಾವು ಇಟ್ಕೊಳ್ಬೇಕು. ಮತ್ತು ಅಕ್ಕಪಡೆ ದಿನದ 12 ಗಂಟೆ ಇದು ಗಸ್ತಿಯನ್ನ ತಿರುಗುತ್ತೆ. ಪ್ರತಿ ಸಾರ್ವಜನಿಕ ಸ್ಥಳದಲ್ಲಿ, ಸ್ಕೂಲಲ್ಲಿ, ಕಾಲೇಜಿನಲ್ಲಿ ಇದು ಓಡಾಡ್ಕೊಂತಿರುತ್ತೆ. ಇದರಲ್ಲಿ ಬರೀ ಮಹಿಳಾ ಸಿಬ್ಬಂದಿಗಳಿರ್ತಾರೆ, ಪೊಲೀಸರು ಇರ್ತಾರೆ, ಮಹಿಳಾ ಪೊಲೀಸರು ಇಬ್ರು ಇರ್ತಾರೆ. ಹೋಮ್ ಗಾರ್ಡ್ಸ್ ನಿಂದ ಒಳ್ಳೆ ಟ್ರೈನಿಂಗ್ ಕೊಟ್ಟು ಅವ್ರಿಗೂ ಕೂಡ 4 ಜನರನ್ನ ನಾವು ರೆಕ್ರೂಟ್ ಮಾಡಿದೀವಿ ನಮ್ಮ ಇಲಾಖೆಯಿಂದ ಮತ್ತು ಪೊಲೀಸ್ ಇಲಾಖೆಯಿಂದ. ಇದು ಮಹಿಳಾ ಅಕ್ಕಪಡೆ ಅಂತ ನಾವೀಗ ಚಾಲನೆಯಲ್ಲಿ ತಂದಿದ್ದೀವಿ. ಸಾರ್ವಜನಿಕರಾಗ್ಲಿ, ಪಾಲಕರಾಗ್ಲಿ, ಮಕ್ಕಳಾಗ್ಲಿ ನಿರ್ಭೀತಿಯಿಂದ, ನಿರ್ಭಯದಿಂದ ಇವರು ನಮ್ಮ ಈ ಅಕ್ಕಪಡೆಗೆ ಫೋನ್ ಮಾಡಿಬಿಟ್ಟು ಈ ರೀತಿ ನಮಗೆ ತೊಂದರೆ ಆಗ್ತಾ ಇದೆ, ಈ ರೀತಿ ನಮ್ಮನ್ನ ಚಿಡಾಯಿಸ್ತಾ ಇದ್ದಾರೆ, ಈ ರೀತಿ ನಮ್ಮ ಶಾಲೆಯಲ್ಲಿ ಈ ರೀತಿ ನಮಗೆ ತೊಂದರೆ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ದೌರ್ಜನ್ಯಗಳು ಒಂದೇ ದಿನಕ್ಕೆ ಆಗೋದಿಲ್ಲ. ಆ ದೌರ್ಜನ್ಯಗಳಾಗಬೇಕಾದ್ರೆ ಅದಕ್ಕೆ ಏನಾದರೂ ಒಂದಿನನೋ 2 ದಿನನೋ 3 ದಿನ ಒಂದು ಸ್ವಲ್ಪ ಸಿಗ್ನಲ್ಸ್ಗಳು ಇರ್ತವೆ. ಸೊ ಮಕ್ಕಳು ಕೂಡ ಹೆದರದೆ ಅಕ್ಕಪಡೆ ಸಹಾಯ ತಗೊಳ್ಳಿ, ಹೆಲ್ಪ್ ಲೈನ್ ಸಹಾಯ ತಗೊಳ್ಳಿ ಮತ್ತು ಅವರ ಮಾಹಿತಿಯನ್ನ ನಾವು ಗೌಪ್ಯವಾಗಿಡ್ತೀವಿ ಮತ್ತು ವ್ಯಾಪಕವಾಗಿ ಇನ್ನೂ ಪ್ರಚಾರವನ್ನ ಮಾಡ್ತೀವಿ. ಮತ್ತು ಸುಮಾರು 7 ಇಲಾಖೆಗಳನ್ನ ಒಳಗೊಂಡಂತೆ ಗ್ರಾಮ ಪಂಚಾಯಿತಿಯ ಮಟ್ಟದಿಂದ ಮೇಲಿನವರೆಗೂ, ಗ್ರಾಮ ಪಂಚಾಯಿತಿ ಮಟ್ಟದಿಂದ ನಗರ ಸಭೆವರೆಗೂ ಕೂಡ ಕಮಿಟಿಯನ್ನ ಮಾಡಿದೀವಿ. ಇನ್ನೂ ಕೂಡ ಇದನ್ನ ಇಫೆಕ್ಟಿವ್ ಆಗ್ಲಿಕ್ಕೆ ನಾವು ಕಾರ್ಯಸನ್ನದ್ಧರಾಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ.